ದೇವನಹಳ್ಳಿಯಲ್ಲಿ ನಿಲ್ತಾನೇ ಇಲ್ಲ ಈ ಕೇರಳ ಸ್ಟೂಡೆಂಟ್ಸ್ಗಳ ಕಿರಿಕು. ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಒಂದು ಗ್ಯಾಂಗ್ ವಾರೇ ಆಗ್ತಿದೆ. ದೇವನಹಳ್ಳಿಯಲ್ಲಿ ಈ ಕೇರಳದಿಂದ ಬಂದಿರುವಂತ ವಿದ್ಯಾರ್ಥಿಗಳಿದ್ದಾರಾ, ಫುಲ್ ಇವರೆಲ್ಲ ಕಿರಿಕ್ ಮಾಡ್ತಿದ್ದಾರೆ. ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಗ್ಯಾಂಗ್ ವಾರು. ಕಾಲೇಜ್ನಲ್ಲಿ ಕಿತ್ತಾಟ, ಮನೆ ಮುಂದೆ ಬಂದು ರಂಪಾಟವನ್ನು ಮಾಡ್ತಿದ್ದಾರೆ. ಗ್ಯಾಂಗ್ ಸಮೇತವಾಗಿ ಬಂದು ಮತ್ತೊಂದು ಗ್ಯಾಂಗಿಗೆ ವಾರ್ನ ಬೇರೆ ಮಾಡೋದು. ವಿದ್ಯಾರ್ಥಿಗಳ ರೌಡಿಸಂ ನಡೆಗೆ ಈಗ ಅಲ್ಲಿನ ಸ್ಥಳೀಯರು ಹೈರಾಣಾಗ್ಬಿಟ್ಟಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ಜನಾಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮಿನಿ ಬಾರ್ನಂತಿರುವಂತ ಈ ವಿದ್ಯಾರ್ಥಿಗಳ ವಾಸದ ಮನೆ ಕೇರಳ ವಿದ್ಯಾರ್ಥಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ. ದೇವನಹಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗಷ್ಟೇ ಗಮನಿಸ್ತಾ ಇದ್ವಿ, ವಲಸೆ ಬಂದವರು ಇರ್ಬೋದು, ಜೊತೆಯಲ್ಲಿ ಉತ್ತರ ಭಾರತದಿಂದ ಕೆಲವರೆಲ್ಲ ಬಂದಿರ್ತಾರೆ, ಇಲ್ಲಿ ಪುಂಡಾಟಿಕೆಯನ್ನ ಮೆರೀತಾರೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ದೇವನಹಳ್ಳಿಯ ಠಾಣಾ ವ್ಯಾಪ್ತಿಯಲ್ಲಿ ಬರೆದಿರುವಂತ ಪ್ರದೇಶದಲ್ಲಾಗಿರುವಂತ ಘಟನೆ. ಇಲ್ಲಿ ವಿದ್ಯಾಭ್ಯಾಸಕ್ಕಂತ ಬೇರೆ ಬೇರೆ ಎಂಜಿನಿಯರಿಂಗ್ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳನ್ನ ಮಾಡೋದಕ್ಕೆ ದೂರ ದೂರ ಊರಿನಿಂದ ಬಂದಿರ್ತಾರೆ. ಎಸ್ಪೆಷಲಿ ನಾವು ದೃಶ್ಯದಲ್ಲಿ ಕಾಣ್ತಾ ಇರುವಂತದ್ದು ಇದು ಕೇರಳದ ವಿದ್ಯಾರ್ಥಿಗಳು ಖಾಸಗಿ ಕಾಲೇಜಲ್ಲಿ ಓದ್ತಿರ್ತಾರೆ. ಆದರೆ ಓದೋದನ್ನ ಬಿಟ್ಟು ಇನ್ನೇನು ಮಾಡಬೇಕೆಲ್ಲ ಮಾಡ್ತಾರೆ. ಗ್ಯಾಂಗು ಗುಂಪು ಕರ್ಕೊಂಡು ಬಂದು ಪಟಾಲಮನ್ನ ಸೇರಿಸ್ಕೊಂಡು ಕಿರಿಕು ಮಾಡೋದು, ಅಕ್ಕಪಕ್ಕದವ್ರಿಗೆ ಸಮಸ್ಯೆ ಮಾಡೋದು, ಅವರು ವಾಸ ಇರುವಂತ ಮನೆಯ ದೃಶ್ಯ ನೋಡ್ತಿದ್ದೀವಲ್ಲ, ಇದು ಯಾವುದೋ ಬಾರಿನ ದೃಶ್ಯಾವಳಿಗಳಲ್ಲ, ಬಾರಲ್ಲೆಲ್ಲೋ ಕುಡಿದು ಬಿಟ್ಟಿಟ್ಟಿರೋದಲ್ಲ. ಈ ರೂಮನ್ನ ರೆಂಟಿಗೆ ತಗೊಂಡು ಬಾಡಿಗೆ ಮನೆಯಲ್ಲಿ ಇರ್ತಾರಲ್ಲ, ಆ ಕೇರಳದ ವಿದ್ಯಾರ್ಥಿಗಳ ಮನೆ. ಅಂದ್ರೆ ಆ ರೀತಿಯಾಗಿ ಈ ದುಶ್ಚಟಗಳಿಗೂ ಕೂಡ ಅವ್ರು ಒಳಗಾಗಿರೋದು ಗೊತ್ತಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಹಗಲು ರಾತ್ರಿ ಎಷ್ಟೊತ್ತಿಗೆ ನೋಡಿದ್ರೂ ಕೂಡ ಅಕ್ಕಪಕ್ಕದವರಿಗೆ ಸಮಸ್ಯೆ, ಬೇಕಾಬಿಟ್ಟಿಯಾಗಿ ಸೌಂಡ್ ಹಾಕೋದು, ನಂತರದಲ್ಲಿ ಗ್ಯಾಂಗ್ ಕಟ್ಕೊಂಡು ಕಿತ್ತಾಟ, ಜಗಳ, ಕಿರಿಕಲ್ ಮುಳುಗ್ತಿದ್ದಾರೆ. ಜೊತೆಲಿ ಮನೆನೇ ಮಿನಿ ಬಾರ್ ಅಂತ ಆಗಿದೆ. ಸದ್ಯ ಈ ಸಾರ್ವಜನಿಕರು ಇದರಿಂದ ಬೇಸತ್ತು ಈಗ ಪೊಲೀಸ್ ಠಾಣೆಯವರೆಗೂ ಕೂಡ ಪ್ರಕರಣ ಹೋಗಿ ಪೊಲೀಸರು ಕೂಡ ಅಲ್ಲಿ ಹೋಗಿ ಈಗ ಪರಿಶೀಲನೆ ಮಾಡಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು, ದೇವನಹಳ್ಳಿಯ ವ್ಯಾಪ್ತಿಯಲ್ಲಿ ಕಂಡುಬರ್ತಿರುವಂಥ ದೃಶ್ಯಾವಳಿಗಳಿವೆಲ್ಲ. ಆ ಮನೆ ಬಾಡಿಗೆ ತಗೊಂಡು ಅಲ್ಲೂ ಕೂಡ ಕಿರಿಕ್ ಮಾಡಿಕೊಂಡು ಅಕ್ಕಪಕ್ಕದವ್ರಿಗೂ ಸಮಸ್ಯೆ, ಜೊತೆಲಿ ವಿದ್ಯಾಭ್ಯಾಸಕ್ಕೆ ಬಂದವರು ಇಂಥ ದುಶ್ಚಟಗಳಿಗೆ ಒಳಗಾಗಿ ರೌಡಿಸಂ ಮಾಡ್ತಿರೋದು ಕಂಡು ಬರ್ತಿದೆ.